ಇದು ಬಿಲ್ಲು ಯಾವುದು ಅಂತ ಗೊತ್ತಾಯ್ತಾ? ನಿನ್ನೆ ಅವ ಹಾಲು ಕುಡಿದಿದ್ದಾರಲ್ಲ, ಆ ಪ್ರಕರಣದ ಬಿಲ್ಲಿದು. ಯಾಕೆ ಬೆಳಗಿನವರೆಗೆ ವಿದುರನ ಮನೆಯಲ್ಲಿ ದೀಪ ಆಗಲಿಲ್ಲ ಅಂತ ಸುದ್ದಿ. ಏನು ನಮ್ಮ ರಾಜ್ಯಸಭೆಗೆ ಅವ ಹೊತ್ತು ಬರುವುದ? ಇಷ್ಟು ವರ್ಷದಿಂದ ಬರ್ತಿದ್ದಾರೆ. ನಾವು ಅವರನ್ನು ದಾಸಿಪುತ್ರ ಅಂತ ಹೇಳೋದು ಇವತ್ತು ಹೊತ್ತ. ಹಾಗಾದ್ರೆ ಇವತ್ತು ಹೇಳಿದ್ದಕ್ಕೆ ಯಾಕೆ ಕೋಪ ಬಂತು? ಬರುವ ಹಾಗೆ ಇವಾಗ ಹಾಕಿದ್ದಾರೆ. ಅಲ್ಲ, ಒಂದು ಬಿಲ್ಲು ಮುರಿಯಿತು ದೊಡ್ಡ ಸಂಗತಿ ಇಲ್ಲ ಅಂತ 150 ಉಂಟು ನಮ್ಮಲ್ಲಿ. ಆ ಬಿಲ್ಲಲ್ಲಿ ಇತ್ತು ಅಂತ ಇವತ್ತೇ ಗೊತ್ತಾಗ್ತದೆ. ಇಟ್ಟರವರೆಗೆ ಸಭೆಗೆ ತಕೊಂಡು ಬರಲಿಲ್ಲ. ಇವತ್ತು ಬಹುಶಃ ಇವ ಹೇಳಿರ್ಬೇಕು ಅದನ್ನು ತಕೊಂಡು ಹೋಗುದು. ಹಾಗಲ್ಲ, ಅಲ್ಲ ಅವರು ಮಾತಾಡುವುದು ಒಂದಕ್ಕೊಂದು ಸಂಬಂಧ ಉಂಟ. ಈ ಮುದುಕರು ತುಂಬಾ ಕೋಪ ಬಂದು ಮಾತಾಡುವಾಗ ನಾವು ಮಾತಾಡುವಾಗ ಅವರಿಗೆ ಎಂತ ಅರ್ಥ ಆಗುವುದಿಲ್ಲ. ಹೊರಟೇ ಹೋದ. ಹಳೆಯ ಬಿಲ್ಲು ಆ ಸ್ಥಳದಲ್ಲೇ ಮುರಿದಿದ್ದಾರೆ. ಅದರ ತುಂಡು ಯಾರ ಕಾಲಿಗಾದ್ರೂ ಚುಚ್ಚುವುದು ಬೇಡ, ಜಾಗ್ರತೆ. ಆ ಮುರಿದ ಬಿಲ್ಲನ್ನಾದ್ರೂ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಅಂತ ಉಂಟಲ್ಲ, ಅಲ್ಲಿ ಕೊಂಡೋಗಿ ಇದು ವಿದುರನ ಬಿಲ್ಲು ಅಂತ ಇದೆ. ಮತ್ತೆ ಅವ ಹೇಳುವುದಕ್ಕೆ ಇದು ಅರ್ಥ ಇಲ್ಲ. ಕದನದಿ ತಲೆ ಕಾಯ್ತೇವೆ ಇವನೇ ಅಲ್ವಾ? ನಾನು ಹುಟ್ಟುವಾಗ ನನ್ನ ಅಪ್ಪನಲ್ಲಿ ಹೇಳಿದ್ದು, ಕುಲಕ್ಷಯಕಾರಕನಾದಂತಹ ಮಗ ಹುಟ್ಟಿದ, ಇವನನ್ನು ಕೊಂಡೋಗಿ ತಿಪ್ಪೆಗೆ ಬಿಸಾಡು ಅಂತ ಹೇಳಿದ್ದೀವ ಅಲ್ವಾ? ಅವನು ಕೊಲ್ಲುವುದಕ್ಕೆ ನಾವು ಮಾಡಿದಂತಹ ಸಂಖ್ಯೆಯಿಂದ ಅವನು ಸಾಯದೆ ಉಳಿಯುವ ಹಾಗೆ ಮಾಡಿದ್ದು ಇವನೇ ಅಲ್ವಾ? ಮತ್ತೆ ಇವನನ್ನು ತಲೆ ಕಾಯುವುದಂತದ್ದು ಒಂದತ್ತು ಖಂಡಿತ ಇದೆ. ನಮ್ಮ ವಿರೋಧ ಪಕ್ಷ ಅಂತ ಯಾವುದು ಉಂಟೋ ಅದೆಲ್ಲ ನಮ್ಮ ಒಟ್ಟಿಗೆ ಇದ್ರೆ ಸ್ವಲ್ಪ ಕಷ್ಟ ಆಗುವುದು. ಇನ್ನು ಇಲ್ಲ ಅಂದ್ರೆ ಆಯ್ತಲ್ಲ, ಲೆಕ್ಕದಿಂದ ಹೊರವಾಯ್ತಲ್ಲ, ಇನ್ನು ಭೀತಿ ಇಲ್ಲ. ಯಾಕೆ? ಒಳಗಿಂದ ಏನು ಮಾಡಲಿಕ್ಕಿಲ್ಲಲ್ಲ, ಹೊರಗಿಂದ ನೋಡುತ್ತಿದ್ರೆ ನಮಗೆ ಕಾಣುತ್ತದೆ, ತೊಂದರೆ ಇಲ್ಲ. ಇಲ್ಲಿ ಇಷ್ಟು ಮಾಡಿದ ಇವ ನಗಾಡ್ತಾರೆ. ಅವತ್ತು ಕಂಸ ಸತ್ತಾಗಲು ಅವನ ಹೆಣದ ಮೇಲೆ ಕುಳಿತು ನಗಾಡಿದ್ದಾನೆ. ಇವ ಸತ್ತವನ ಹೆಣದ ಮೇಲೆಯೂ ಹೋಳಿಗೆ ತಿನ್ನಬಲ್ಲ ಇವ ಯಾಕೆ ನಗಾಡುವುದು ನೋಡುವ. ರಾಯರ ಮನೆಗಳಲ್ಲಿ ಗೋಪಾಲಗಳಿಗೆ ಯೋಗ್ಯತರು ಮಗುಳ ಮತ್ತೆ ರಾಯರ ಮನೆಗಳಲ್ಲಿ ಕ್ಷತ್ರಿಯರಾದಂತಹ ನಿಮ್ಮ ಮನೆಯಲ್ಲಿ ನಮ್ಮಂತ ಗೋಪಾಲಕರನ್ನು ಭೋಜನ ಮಾಡು. ಇನ್ನೂ ಹೇಳಬೇಕು, ಭೋಜನ ಮಾಡುವ ಅನಿವಾರ್ಯತೆಗಳು ಬರಬೇಕು.
ದ್ವಿಷಂತಂ ನೈವ ಭೋಕ್ತವ್ಯಂ ದ್ವಿಷದಂ ನೈವ ಭೋಜಯೇ. ಓ ಯಾವತ್ತೂ ಶತ್ರುಗಳ ಮನೆಯಲ್ಲಿ ಉಣ್ಣಬಾರದು ಅಂತ ಶಾಸ್ತ್ರವೇ ಉಂಟು. ಮತ್ತೆ ಶತ್ರುಗಳಿಗೆ ಭೋಜನವನ್ನು ಬಡಿಸಬಾರದು ಅಂತ ಉಂಟು. ಓ ಪಾಂಡವ ದ್ವೇಷತೆ ರಾಜನ್. ಓ ನೀನು ಪಾಂಡವರನ್ನು ದ್ವೇಷಿಸಿ, ಓ ನಾನು ಪಾಂಡವರ ಪರವಾಗಿ ಬಂದಿದ್ದೇನೆ, ಓ ಹಾಗಾಗಿ ನಿನ್ನಲ್ಲಿ ಊಟ ಮಾಡುವುದಕ್ಕೆ ಆಗದವರು. ಓ ಇನ್ನು ಶತ್ರುಗಳ ಮನೆಯಲ್ಲಿ ಊಟ ಮಾಡುವುದಕ್ಕೆ ಓ ಕೆಲವೊಂದು ಅನಿವಾರ್ಯತೆಗಳು ಬೇಕು. ಏನು? ಒಂದು ಅತಿಯಾಗಿ ಹಸಿದಿರ್ಬೇಕು. ಓ ಅದು ನನಗೆ ಆಗಲಿಲ್ಲ. ಓ ಅಂದ್ರೆ ಪ್ರಾಣಾಪಾಯ ಬಂದಿರಬೇಕು. ಓ. ಅಂತಹ ಸ್ಥಿತಿ ಏನು ನನಗೆ ಬರಲಿಲ್ಲ. ಓ ಇನ್ನೊಂದು ಕರೆಯುವವನಿಗೆ ಆತ್ಮೀಯತೆ ಬೇಕು. ಓ ಅದೂ ಇಲ್ಲ. ಓ ಹಾಗಾಗಿ ಓ ನಿನ್ನ ಮನೆಯಲ್ಲಿ ಭೋಜನವನ್ನು ಸ್ವೀಕರಿಸುವುದಕ್ಕೆ ನನಗೆ ಕಾರಣಗಳೇ ಇರಲಿಲ್ಲ. ಓ ಮತ್ತೆ ನಿನ್ನಲ್ಲಿ ಭೋಜನ ಮಾಡಬಾರದು ಅಂತ ಓ. ಮಾಡೋಣ. ಓ ನಾವು ಬಂದಂತಹ ಕಾರ್ಯ ಪೂರ್ಣವಾದ್ರೆ ಓ. ಒಂದು ದಿವಸ ಅಲ್ಲ 2 ದಿವಸ ಕೂತು ನಿನ್ನಲ್ಲಿ ಭೋಜನವನ್ನು ಸ್ವೀಕರಿಸ್ತೇನೆ. ಓ. ಅಷ್ಟಕ್ಕೆಲ್ಲ ಕೋಪ ಮಾಡಿರುವುದು. ಕೃಷ್ಣ, ಕೌರವ ಸ್ವಲ್ಪ ತೊಡಕಾಗ್ತದೆ ನಿನ್ನ ಮಾತು. ಯಾಕೆ? ಕರುಣಾಳಿ ನೀತಿಯಾದರೆ ಒಡೆಯ ಲಕ್ಷ್ಮೀರವರು ನಿನ್ನಲ್ಲಿಗೆ ಬರ್ತಾರೆ. ಹಾ ಈ ವಾಕ್ಯದಂತೆ ಹಾ ನೀನು ಏನಾಗಿ ಬರ್ತಿ ಎನ್ನುವಂತಹ ನನ್ನ ಕಲ್ಪನೆ ಉಂಟು. ಹಾ ಅದೇ ನೀನು ಹೌದು ಅಂತ ಇದ್ರೆ ಹಾ ನಿನಗೆ ನಾನು ಶತ್ರು ಆಗ್ತೇನೋ? ಓಹೋ, ನೀನೀಗ ಸಂಧಾನಗಾರನಾಗಿ ಬಂದಂತ ಹೌದೋ ಅಲ್ವೋ? ರಾಯಭಾರಿಯಾಗಿ ಬಂದಿದೆ. ಆಯ್ತು. ಹಾ. ರಾಯಭಾರಿ ಅಂದ್ರೆ ಏನು? ರಾಯಭಾರಿಯಿಂದ ಅಂದ್ರೆ ಒಂದು ಪಕ್ಷದ ಮುಖವಾಗಿ ಬರುವ ಆ ಮುಖವಾಗಿ ಬಂದು ಏನನ್ನು ಸಾಧಿಸುವುದಕ್ಕೂ ನನಗೆ ಸಂಧಿಯನ್ನೇ ಸಾಧಿಸಿ. ಹೌದಾ? ಹಾ. ಈ ಸಂಧಿಯನ್ನು ಬೆಸೆಯುವಲ್ಲಿ ಹ್ಮ್. ಇಬ್ಬರಿಗೂ ಅನ್ವಯವಾಗುವಂತೆ ಹಾ. ಮಧ್ಯವರ್ತಿಯಾಗಿ ಮಾತಾಡಿ ಹಾ. ಇಬ್ಬರನ್ನು ಒಂದು ಸೇರಿಸುವಂತಹ ಒಂದು ಕುಶಲತೆ ಬೇಕಲ್ಲಿ. ನಾನು ಸಂಧಾನಕಾರನಲ್ಲ, ನಾನು ರಾಯಭಾರಿ. ನೀನು ಅರ್ಥ ಮಾಡಿಕೊಳ್ಳಬೇಕು. ಈಗ ರಾಯಭಾರಿಗೆ ಹೌದಾದ್ರು ಸಮಾಜಿಕತೆ ಬೇಕಾಗುವುದು ಸಂಧಾನಕಾರನಿಗೆ, ನಾನು ಅದಲ್ಲ. ಹಾಗಾದ್ರೆ ನನಗೆ ವೈರಿಯಾಗಿಯೇ ಬಂದದ್ದು ನೀನು. ನನ್ನ ವೈರಿ ನೀನು ಅಂತ ಹೇಳಿದ್ದಲ್ಲ. ಮತ್ತೆ ಪಾಂಡವ ಪಕ್ಷಪಾತಿಯಾಗಿ ಪಾಂಡವರ ಮುಖವಾಗಿ ಬಂದ ನನಗೆ ಹಾ. ಪಾಂಡವ ವೈರಿಯಾದಂತಹ ನಿನ್ನಲ್ಲಿ ಊಟ ಮಾಡುವುದಕ್ಕಾಗುವುದಿಲ್ಲ. ಆಯ್ತು. ಹಾ. ಪಾಂಡವರ ವೈರಿಯಾದ ನನ್ನಲ್ಲಿ ಊಟ ಮಾಡುವುದಕ್ಕಾಗುವುದಿಲ್ಲ. ಆಚಾರ್ಯ ಭೀಷ್ಮನಿಗೆ ವಿರೋಧಿ ಅಲ್ಲವಲ್ಲ. ಅಲ್ಲಿ ಭೋಜನ ಇದ್ದದ್ದು ನಿನ್ನದೇ ಅಲ್ಲ. ಹಾಗಾದ್ರೆ ನನ್ನ ಭಾವನೆಯಲ್ಲಿ ಎಲ್ಲ ಉಂಟು. ಹಾ. ಅಲ್ಲಿ ಎಲ್ಲ ವಿರೋಧದ ಭಾವನೆಯನ್ನೇ ಕಾಡುತ್ತಾ ನೀನು ಉಳ್ಳಿಲ್ಲ ಅಂತ ಆದ್ರೆ ವಿರೋಧ ಭಾವನೆ ಅಲ್ಲ ಪುಣ್ಯಾತ್ಮ. ಊಟ ಮಾಡಬಾರದೆನ್ನುವುದು ಶಾಸ್ತ್ರ ಅಂತ ಹೇಳುದು ನಾನು. ಈ ಶಾಸ್ತ್ರಕ್ಕಾದ್ರೂ ನೀನು ಹೊಡೆದಿದ್ದಿ ಎನ್ನುವುದರಿಂದ ಹಾ. ವಿರೋಧ ಉಂಟು ಎನ್ನುವುದನ್ನು ಒಪ್ಪಿಯೇ ಮುಂದುವರಿಯುವುದಲ್ವಾ? ಹಾ. ಹಾಗಾದ್ರೆ ವಿರೋಧ ಭಾವನೆ ಅಲ್ವಾ? ವಿರೋಧ ನಾನಲ್ಲ, ಮತ್ತೆ? ವಿರೋಧಿಗಳು ಪಾಂಡವರು. ಹಾ. ಪಾಂಡವರ ಮುಖವಾಣಿ ನಾನಾದ ಕಾರಣ ಈಗ ಪಾಂಡವರಿಗೆ ಹಸ್ತಿನಾವತಿಯಲ್ಲಿ ಎಲ್ಲರೂ ವಿರೋಧಿಗಳಲ್ವಲ್ಲ? ಅಲ್ಲ. ಆಚಾರ್ಯ ಭೀಷ್ಮರ ವಿರೋಧಿಗಳ ಹಾ, ಅಲ್ಲ. ಭೀಷ್ಮರ ಮನೆಯಲ್ಲಿ ಆಗಿದೆ. ಹಾಗಾದ್ರೆ ಭೀಷ್ಮರ ಮನೆಯಲ್ಲಿಯೂ ಊಟದ ವ್ಯವಸ್ಥೆ ಮಾಡಿದ ನೀನು ವಿರೋಧಿಯಾಗುವುದಕ್ಕೆ. ಈಗ ನಾನು ಮಾಡಿದ್ದೇನೆ ಎನ್ನುವುದು ಏನು? ಏನು ಹಾ? ಏನು ನಾನು ಮಾಡಿದ್ದೇನೆ ಎನ್ನುವುದು ಏನು? ನೀನು ಮಾಡಿಸಿದ್ಯಾ ವ್ಯವಸ್ಥೆ? ಹೌದು, ನಾನು ಮಾಡಿಸಿದ್ದೇನೆ ಹಾ. ಎನ್ನುವುದರಿಂದ ಹಾ. ಅಲ್ಲಿ ವಿಷ ಹಾಕಿದ್ದೇನೆ ಅಂತಲೋ? ವಿಷ ಹಾಕಬೇಕು ಅಂತ ಹೇಳಿಲ್ಲ. ಮತ್ತೆ? ನೀನು ವಿಷ ಹಾಕ್ತಿ ಎನ್ನುವ ಕಾರಣಕ್ಕಾಗಿ ನಾನು ಊಟ ಮಾಡಬೇಕಿದ್ದದ್ದು ಅಲ್ಲ. ಹಾ. ಯಾಕಂದ್ರೆ ವಿಷಪೂರಿತವಾದಂತಹ ಸರ್ಪವನ್ನು ಮರ್ತಿಸಿದವ ನಾನು. ಸರಿ. ಇದು ದೊಡ್ಡ ವಿಷಯ ಅಲ್ಲ. ಸರಿ, ಈಗ ಆದ್ರೆ, ನಾನು ಅವರ ಮನೆಯಲ್ಲಿ ವಿಷ ಹಾಕಿದ್ದೇನೆ ಎನ್ನುವುದು ಹಾ. ನೀವು ಊಟ ಮಾಡದೇ ಇರುವುದಕ್ಕೆ ಕಾರಣ ಅಲ್ಲ. ಖಂಡಿತ ಅಲ್ಲ. ನಾನೊಬ್ಬ ಅರಸ ಎನ್ನುವ ನೆಲೆಗಟ್ಟಿನಲ್ಲಿಯೇ ನೀನು ಹಾ. ಪಾಂಡವರಿಗೆ ನಾನು ವಿರೋಧಿ ಇದ್ದೇನೆ ಎನ್ನುವುದನ್ನೇ ಭಾವಿಸಿ ಹಾ. ನನ್ನ ವ್ಯವಸ್ಥೆಯಲ್ಲಿ ಇರುವುದು ಯಾವುದನ್ನೂ ನೀನು ಸ್ವೀಕರಿಸದ ಹೌದು ಅಂತಾದ್ರೆ ಹಾ. ವಿದುರನ ಮನೆಯಲ್ಲಿ ಸ್ವೀಕರಿಸಿದ್ಯಾಕೆ? ವಿದುರನ ಈಗ ವಿದುರ ಹಸ್ತಿನಾವತಿಯ ಮಂತ್ರಿ ಮಂತ್ರಿಯರು ಹ್ಮ್. ಅವರ ಮನೆಯಲ್ಲಿ ಏನಿದ್ರು ಹ್ಮ್. ಹಸ್ತಿನಾವತಿಯ ಮೂಲದಿಂದ ಹಾ. ಹೋಗುವಂತದ್ದೇ. ಹಾ. ಈಗ ಅವರ ಮನೆಯಲ್ಲಿ ಏನಿದ್ರು ಹಾ. ಅದು ಹಸ್ತಿನಾವತಿಗೆ ಸಂಬಂಧಪಟ್ಟಂತೆ ಇರಬಹುದು ಪುಣ್ಯಾತ್ಮ. ಹಾಗಾದ್ರೆ ಅದು ನಿಮಗೆ ಕೊಟ್ಟ ವೇತನ ಅಲ್ವಾ? ಹೌದು.